ನಮಸ್ತೆ. ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನನ್ನ ಮನೆಯಲ್ಲಿ ಬೆಳೆದಂತಹ ವಿವಿಧ ಬಗೆಯ ಹೂಗಳು ಹಾಗೆ ನಾನು ನೆಟ್ಟಂತಹ ಹಣ್ಣಂಪಲುಗಳ ಗಿಡಗಳ ಬಗ್ಗೆ ಈ ವಿಡಿಯೋದಲ್ಲಿ ನೀವು ಕಾಣುತ್ತೀರಾ. ನೋಡಿ, ಎಷ್ಟು ಸುಂದರವಾದಂಥ ದಾಸವಾಳ ಹೂ, ಬಣ್ಣ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ವೀಕ್ಷಕರೇ, ಇದು ಒಂದು ಕೋಳಿ ಜೊಟ್ಟು ಹೂವಿನ ಗಿಡ. ನೋಡಿ ವೀಕ್ಷಕರೇ, ಇಲ್ಲಿ ಒಂದು ಕಡು ಕೆಂಪು ಬಣ್ಣ ಆರೆಂಜ್ ಮಿಶ್ರಿತ ದಾಸವಾಳ ಹೂ. ನೋಡಿ ವೀಕ್ಷಕರೇ, ಎಷ್ಟೊಂದು ಮೊಗ್ಗುಗಳಿವೆ. ಗೋಣಿ ಚೀಲದಲ್ಲಿ ನೆಟ್ಟಿರುತ್ತೇನೆ. ವೀಕ್ಷಕರೇ ನೋಡಿ, ಮಲ್ಲಿಗೆ ಹೂವಿನ ಗಿಡಗಳು. ಮಳೆಗಾಲದ ಪ್ರಾರಂಭದಲ್ಲಿ ಇದನ್ನು ಕಸಿ ಮಾಡಿರುತ್ತೇನೆ. ಅಂದರೆ ಇದರ ತುದಿಯನ್ನೆಲ್ಲ ಕಟ್ ಮಾಡಿದ ಮೇಲೆ ಈ ರೀತಿ ಚಿಗುರು ಬಂದಿದೆ. ಇನ್ನು 2-3 ತಿಂಗಳಲ್ಲಿ, ಅಂದರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಹೂ ಅರಳುತ್ತದೆ. ನೋಡಿ, ಇದು ಕಾಳು ಮೆಣಸಿನ ಬಳ್ಳಿಯನ್ನು ಒಂದು ಪ್ಲಾಸ್ಟಿಕ್ ಗ್ರೋ ಬ್ಯಾಗಲ್ಲಿ ನೆಟ್ಟಿರುತ್ತೇನೆ. ಇದು ಚೆನ್ನಾಗಿ ಚಿಗುರು ಬಂದ ಮೇಲೆ ಇದನ್ನು ಅಡಿಕೆ ಮರದ ಬುಡದಲ್ಲಿ ನೆಡುವ ಉದ್ದೇಶದಲ್ಲಿ ಈ ರೀತಿ ಮಾಡಿರುತ್ತೇನೆ. ವೀಕ್ಷಕರಿಗೆ, ಇದು ಬಟರ್ಫ್ರೂಟ್ ಹಣ್ಣಂತೆಂದು ಕಾಯಿಯನ್ನು ಈ ರೀತಿ ಮೊಳಕೆ ಬಂದು ಪ್ಲಾಸ್ಟಿಕಲ್ಲಿ ನೆಟ್ಟಿರುತ್ತೇನೆ. ಇದೊಂದು ಮಾವಿನ ಹಣ್ಣಿನ ಗಿಡ. ಇದರಲ್ಲಿ ನಾನು ಕಸಿ ಮಾಡುವ ಉದ್ದೇಶದಲ್ಲಿ ಈ ರೀತಿ ಬ್ಯಾಗಲ್ಲಿ ಹಾಕಿರ್ತೇನೆ. ನೋಡಿ ವೀಕ್ಷಕರೇ, ನಮ್ಮ ಮನೆಯ ಹತ್ತಿರದ ಒಂದು ಗದ್ದೆಯಲ್ಲಿ ನವಿಲು ನೃತ್ಯ ಮಾಡುವಂಥ ಒಂದು ಸನ್ನಿವೇಶದ ವಿಡಿಯೋ ಮಾಡಲು ನನಗೆ ಭಾಗ್ಯ ಸಿಕ್ಕಿತು. ನೋಡಿ, ಎಷ್ಟು ಸುಂದರವಾಗಿ ಆ ನವಿಲು ನೃತ್ಯ ಮಾಡ್ತಾ ಇದೆ. ನೋಡಿ, ಗಂಡು ನವಿಲು ಮಾತ್ರ ಈ ರೀತಿ ತನ್ನ ರೆಕ್ಕೆಯನ್ನು ಬಿಚ್ಚಿ ನೃತ್ಯ ಮಾಡ್ತದೆ. ಹೆಣ್ಣು ನವಿಲಿಗಳಿಗೆ ಈ ರೀತಿಯ ಉದ್ದವಾದ ಗರಿಗಳು ಇಲ್ಲ. ಎಷ್ಟು ಸುಂದರವಾದ, ತನ್ನದೇ ಆದ ಲೋಕದಲ್ಲಿ ಮೈ ಮೆರೆತು ನೃತ್ಯ ಮಾಡುವುದನ್ನು ನೋಡುವಾಗ, ಅದರ ನವಿಲು ಗರಿಯನ್ನು ನೋಡುವಾಗ ಎಷ್ಟೊಂದು ಖುಷಿ ಆಗ್ತದೆ. ನೋಡಿ ವೀಕ್ಷಕರೇ, ನಮ್ಮ ಪುಟ್ಟ 2 ನಾಯಿ ಮರಿಗಳು, ಜರ್ಮನ್ ಶೆಪರ್ಡ್ ಮತ್ತು ಲೋಕಲ್ ನಾಯಿ, ಎಷ್ಟು ಚೆನ್ನಾಗಿ ಮುದ್ದಾಡ್ತಾ ಇರ್ತದೆ. ಜಗಳ ಮಾಡುವುದಿಲ್ಲ, ಹೀಗೇನೆ ತಮ್ಮ ಬಾಯಿಯನ್ನು ಒಂದಕ್ಕೊಂದು ಕಚ್ಚಿಕೊಂಡು ಆಟ ಆಡುವುದು. ಈ ರೀತಿ ಸಂಜೆ ಹೊತ್ತು ಇವುಗಳನ್ನ ನಾನು ಬಿಟ್ಟು ಸ್ವಲ್ಪ ಹೊರಗಡೆ ಎಲ್ಲ ಟಾಯ್ಲೆಟ್ ಎಲ್ಲ ಆದಮೇಲೆ ನಂತರ ನಮ್ಮ ಪೊಟ್ಟಿಕೋದಲ್ಲಿ ಈ ರೀತಿ ಕಟ್ಟಿ ಹಾಕ್ತೇನೆ. ಈ ಸಂದರ್ಭದಲ್ಲಿ ಇವುಗಳು ಆಟ ಆಡುವ ಒಂದು ದೃಶ್ಯ ನನಗೆ ಬಹಳ ಖುಷಿಯಾಗ್ತದೆ. ಅಂದರೆ ಚಿಕ್ಕ ಮರಿ ಇರುವಾಗಲೇ ಅವುಗಳು ಒಟ್ಟೊಟ್ಟಿಗೆ ಬೆಳೆದದ್ದು. ಹಾಗೆ ಅವುಗಳು ಒಂದಕ್ಕೊಂದು ಬಹಳ ಆತ್ಮೀಯವಾಗಿ ಆಟ ಆಡಿಕೊಳ್ತಾ ಇರ್ತದೆ. ಹೇಗೆ ಅನಿಸ್ತದೆ ಈ ವಿಡಿಯೋದ ಬಗ್ಗೆ? ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಇನ್ನೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.